ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಆರಾಮಾಗಿ ಸಂಭ್ರಮ ಆಚರಿಸೋಣ ಅಂತ ಬಂದ್ವಿ. ಜಯಮ್ಮ ಬಂದು ಹಬ್ಬದ ವಾತಾವರಣನೆಲ್ಲ ಹಾಳು ಮಾಡ್ಬಿಟ್ಲು. ನಿಜಾನೇ, ಆದ್ರೆ ನೀವ್ ಯೋಚನೆ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯೋಚನೆ ಮಾಡ್ದೆ ಹೇಗಿರ್ಲಮ್ಮ? ಜಾತ್ರೆಯಲ್ಲಿ ಪ್ರಸಾದ ತಯಾರಿ ಮಾಡಿ ಅಮ್ಮನವ್ರ ಮುಂದೆ ಇಡ್ಲಿಲ್ಲ ಅಂದ್ರೆ ಅದು ಎಷ್ಟು ಅನಿಷ್ಟನೋ, ಎಂತ ಅಪಾಯಕ್ಕೆ ದಾರಿ ಮಾಡ್ಕೊಡುತ್ತೋ ಯಾರೂ ಊಹಿಸಕ್ಕಾಗಲ್ಲ. 4 ಜನರು ಒಳ್ಳೇದಕ್ಕೋಸ್ಕರ 10 ಊರಿನ ಉದ್ಧಾರಕ್ಕೋಸ್ಕರ ನೀವ್ ಮಾಡೋ ಕೆಲ್ಸನ ಜಯಮ್ಮ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದಾಳೆ. ಅಮ್ಮನವರು ಎಲ್ರ ಕ್ಷೇಮನ ಬಯಸ್ತಾಳೆ. ಜಯಮ್ಮನ ಆಟ ಗೆಲ್ಲೋದಿಲ್ಲ. ನೀವೇನು ಭಯ ಪಡಬೇಡಿ, ನಾನು ಈಗಲೇ ಬರ್ತೀನಿ. ಜಯಮ್ಮ ಅವ್ರು ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ? ಅಮ್ನೋರ್ ಪ್ರಸಾದ ಮಾಡೋಕ್ ಬರ್ದೆ ಒದ್ದಾಡ್ತಿದಾರೋ ಏನೋ. ಅಲ್ಲಿ ನೋಡಿ, ಪ್ರಸಾದ ತಗೊಂಡ್ಬರ್ತಿದ್ದಾರೆ. ಮಾಡೋಕ್ ಬರಲ್ಲ ಅಂದ್ರಿ, ಮಾಡಿ ತಗೊಂಡ್ ಬಂದಿದ್ದೀನಿ. ನಂಬೋದಕ್ಕೆ ಆಗ್ತಿಲ್ಲಮ್ಮ. ಅನುಮಾನ ಯಾಕೆ ಪೂಜಾರ್ರೆ? ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ರೀ. ಅಚ್ಚು ವೇದವತಿಯವರೇ ಮಾಡಿರೋ ಹಾಗಿದೆ ಅಂತ ನೀವೇ ಹೇಳ್ತೀರಾ. ವೇದವತಿಯವರೇ ಅಮೋಘ ಅಂತ ಮೆಚ್ಕೋತಾರೆ. ಜಯಮ್ಮ ಅವ್ರ ಕೈಯಲ್ಲಿ ಆಗೋಯ್ತು ಅಂದ್ರೆ ಇನ್ನು ಅತ್ತೆಯವ್ರಿಗೆ ಬೆಲೆ ಏನಿರುತ್ತೆ? ಅಷ್ಟೇ ಅಲ್ವಾ ಅಣ್ಣ, ಇಷ್ಟು ಕಾಲ ಏನೋ ದೊಡ್ಡ ರಹಸ್ಯ ಇದೆ ಅಂತ ಅನ್ಕೊಂಡಿದ್ದು ಟುಸ್ಸಾಗೋಯ್ತು. ಮತ್ತಿನ್ನೇನು? ಅಮ್ಮೋರೆ, ನೀವು ಬೇಗ ಓಪನ್ ಮಾಡಿ, ಇವರೆಲ್ಲರೂ ಶಾಕ್ ಆಗ್ಬಿಡ್ಬೇಕಷ್ಟೇ. ಅಷ್ಟೇ ಅಂತೀರಾ? ತೆಗೆದ್ ಬಿಡೋಣ. ಅದ್ಭುತ ಅಂದ್ರಿ? ಇದೇನಾ? ಎಲ್ರೂ ಓಡೋಗೋ ತರ ಇದ್ದಾರೆ. ತರ್ಬೇಕಾದ್ರೆ ಈ ಕಲರ್ ಇರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಅಷ್ಟ್ರಲ್ಲೇ ಹೀಗಾಗಿದೆ ಅಂದ್ರೆ ಜಯಮ್ಮನವ್ರೆ, ಎಲ್ಲೋ ಏನೋ ತಪ್ಪಾಗಿದೆ. ಅದಕ್ಕೆ ಅಮ್ಮನವರು ಅನುಗ್ರಹಿಸದೆ ಆಗ್ರಹಿಸಿದ್ದಾರೆ. ದೈವದ ಜೊತೆ ಆಟಗಳು ಒಳ್ಳೇದಲ್ಲ. ದೈವ ಪ್ರಸಾದ ಅಷ್ಟು ಸುಲಭನೂ ಅಲ್ಲ. ನಿಮ್ಮನ್ನ ಅವಮಾನಿಸೋದು ನನ್ನ ಉದ್ದೇಶನೂ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಹಂಕಾರ ಎಲ್ಲಾನು ಜಯಿಸೋದಿಲ್ಲ ಅಂತ ಈ ಜಯಮ್ಮಗೆ ಇವಾಗ ಅರ್ಥ ಆಗ್ತಿದೆ. ಹೌದು, ತಪ್ಪಾಗಿದೆ. ಈಗ್ಲೂ ಒಪ್ಕೊಳ್ಳಿಲ್ಲ ಅಂದ್ರೆ ನನಗ್ ನಾನೇ ಮೋಸ ಮಾಡ್ಕೊಂಡ ಹಾಗಾಗುತ್ತೆ. ನೀವ್ ಯಾರು ನೋಡದೆ ಇರೋ ಹಾಗೆ ತಾಳೆಗರಿ ಗ್ರಂಥನ ನಾನು ಓದ್ದೆ. ಆ ಧೈರ್ಯದಿಂದನೇ ಪ್ರಸಾದ ತಯಾರು ಮಾಡೋಕ್ ಹೋಗಿದ್ದೆ. ನನ್ ದ್ವೇಷಕ್ಕೂ ನಿಮ್ ಜಾತಕಕ್ಕೂ ಮಧ್ಯೆ ಎಷ್ಟು ಯೋಚನೆಗಳು ದೂರ ಇದೆಯೋ ತಿಳ್ಕೊಂಡೆ.
ನೀವು ಹತ್ತೂರು ಜನಕ್ಕೋಸ್ಕರ ಯೋಚನೆ ಮಾಡ್ತೀರಾ. ನಾನು ಹತ್ತೂರಿನ ಮೇಲೆ ಅಧಿಕಾರ ಮಾಡೋಕ್ ಯೋಚನೆ ಮಾಡ್ತೀನಿ. ನಾಯಕರು ಜನರ ಅಭಿಮಾನದಿಂದ ಗೆದ್ದಾಗ್ಲೇ ಅದು ನಿಜವಾದ ಗೆಲುವಾಗುತ್ತೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ನಾನು ನಡ್ಕೊಂಡಿದ್ದ ರೀತಿಗೆ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ನಾನು ಸೋತೋದೆ ಅಂತ, ವೇದವತಿಯವರು ಗೆದ್ರು ಅಂತ ಎಲ್ರ ಮುಂದೆ ಒಪ್ಕೊಳ್ತಾ ಇದ್ದೀನಿ. ಎಲ್ರೂ ದೊಡ್ಡ ಮನ್ಸು ಮಾಡಿ ನನ್ನನ್ನ ಕ್ಷಮಿಸಿ. ಒಳ್ಳೆತನಕ್ಕೆ ಅಭಿನಂದನೆಗಳು ಪ್ರಜೆಗಳ ಮನಸ್ಸಿಂದಾನೇ ಬರುತ್ತೆ ಜಯಮ್ಮನವ್ರೆ. ಈಗ ಪ್ರಸಾದದ ಕತೆ ಏನಮ್ಮ? ಅಮ್ಮವರಿಗೆ ನೈವೇದ್ಯ ಅರ್ಪಿಸೋ ಸಮಯ ಆಗ್ತಾ ಇದೆ. ಕೈ ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ತಿದೆ. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ನನ್ ಕೈಯಿಂದ ಮಾಡಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ ಅತ್ತೆ? ಆ ಪ್ರಯತ್ನನೇ ಮಾಡ್ಬೇಕು. ಬಾ ಅಮ್ಮ. ಇರಿಯಮ್ಮ. ಚಿಕ್ಕ ಮಾತು, ಅನ್ಯತಾ ಭಾವಿಸ್ಬೇಡಿ. ಹುಡುಗಿ ಕತ್ತಿಗೆ ಹುಡುಗ ಇನ್ನೂ ತಾಳಿ ಕಟ್ಟಿಲ್ಲ. ಆಗ್ಲೇ ಅಷ್ಟು ದೊಡ್ಡ ಜವಾಬ್ದಾರಿನ ಕೊಡೋದು ಒಳ್ಳೇದಲ್ಲ ಅಂತ, ಪದ್ಧತಿನೂ ಅಲ್ಲ ಅಂತ ನನ್ನ ಅಭಿಪ್ರಾಯ. ಆದ್ರೆ ಅಷ್ಟು ಸಮಯ ಇಲ್ಲಲ್ವಾ ಪುರೋಹಿತ್ರೆ? ಹಾಗಾದ್ರೆ ಪ್ರಸಾದ ಇಲ್ದಾಗೇನಾ? ಇದೆ. ಅಮ್ಮನವ್ರ ಕೃಪೆಯಿಂದ ಉತ್ಸವದಲ್ಲಿ ಅವತ್ತು ಪ್ರಸಾದ ತಯಾರಿ ಮಾಡಿದ್ನೋ, ಇವಾಗ ಕೂಡ ಹಾಗೆ ತಯಾರಿ ಮಾಡಿದ್ದೀನಿ. ಜಯಮ್ಮ ಅವರೇ, ನೀವು ಸ್ವಾರ್ಥದಿಂದ ಮಾಡಿದ್ರಿ. ನಾನು ವೇದವತಿಯವರ ಸಂಕಲ್ಪನ ಕಾಪಾಡೋದಕ್ಕೋಸ್ಕರ ಮಾಡಿದೆ. ವೇದವತಿಯವ್ರು ಮಾಡಿರೋ ಅಷ್ಟು ಅದ್ಭುತವಾಗಿ ಇಲ್ಲದೆ ಇರ್ಬೋದು, ಆದರೆ ಸ್ವಲ್ಪ ಹತ್ರದಲ್ಲೇ ಇರುತ್ತೆ ಅಂತ ನಂಬ್ತಾ ಇದ್ದೀನಿ. ಪುರೋಹಿತ್ರೆ, ಅಮ್ಮನವ್ರಿಗೆ ನೈವೇದ್ಯ ಇಟ್ಟು ರುಚಿ ನೋಡಿ. ಅಮ್ಮ, ನೀವು ಅನುಮತಿ ಕೊಟ್ರೆ ಸ್ವೀಕರಿಸ್ತೀನಿ. ಆಪತ್ತಲ್ಲಿ ಸಹಾಯ ಮಾಡೋದು ಅವನಿಗೆ ಅಭ್ಯಾಸ ಪುರೋಹಿತ್ರೆ. ತಗೊಳ್ಳಿ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತೃಪ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ, ರುಚಿ ನೋಡಿ ಹೇಳಿ ಅಮ್ಮ. ನಾನ್ ಮಾಡಿರೋ ಹಾಗೆ ಇದೆ ಪುರೋಹಿತ್ರೆ. ಉತ್ಸವದಲ್ಲಿ ಅವನಿ ಮಾಡಿರೋ ಪ್ರಸಾದ ತಿಂದಿದೀವಿ ಅಲ್ವಾ, ನಮ್ಗಾಗ್ಲೇ ಅನ್ನಿಸ್ತು ನಮ್ಮ ಅಮ್ಮವ್ರ ಥರಾನೇ ಮಾಡಿದ್ದಾರೆ ಅಂತ. ಅವನಿನಲ್ಲಿ ನಮ್ ಕುಟುಂಬದ ಗೌರವನ ಕಾಪಾಡೋ ಕ್ವಾಲಿಟೀಸ್ ತುಂಬಾ ಇದೆಯಮ್ಮ. ತುಂಬಾ ಹೊಗಳೋದ್ ಬೇಕಾಗಿಲ್ಲ ಶ್ರೀಕರ್ ಅವ್ರೆ. ಅದು ಹೊಗಳಿಕೆ ಅಲ್ಲಮ್ಮ, ನಿಜ. ನಾನ್ ಬಂದಾಗಿಂದ ನಿಮ್ಮಿಬ್ಬರನ್ನ ಗಮನಿಸ್ತಾನೆ ಇದ್ದೀನಿ. ನೀನೇನೋ ಜಾತಕ ಅನ್ನೋ ಅರ್ಹತೆನ ಪಡ್ಕೊಂಡಿದ್ಯಾ, ಅವನಿ ಏನೋ ನಿಮ್ ಕುಟುಂಬದ ಬಗ್ಗೆ ಪ್ರತಿ ಚಿಕ್ಕ ವಿಷಯದಲ್ಲೂ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಿದ್ದಾಳೆ.
ನಿಮ್ ಗೌರವ ಕಾಪಾಡೋ ಪ್ರಯತ್ನ ಮಾಡ್ತಿದ್ದಾಳೆ. ವೇದವತಿಯವರೇ, ಯಾರಿ ಹುಡ್ಗಿ? ಅತಿಥಿಯಾಗಿ ನಮ್ಮನೆಗೆ ಕಾಲಿಟ್ಲು. ಆಮೇಲೆ ನಮಗೋಸ್ಕರ ತುಂಬಾ ಮಾಡಿದ್ಲು. ನಂಗೆ ಆಶ್ರಯ ಕೊಟ್ಟು ನನ್ನನ್ನು ಆಧರಿಸಿದ ಕುಟುಂಬಕ್ಕೋಸ್ಕರ ಪ್ರಾಣ ತ್ಯಾಗಕ್ಕಾದ್ರೂ ಸಿದ್ದಾನೆ. ನನ್ನ ಮೊಮ್ಮಗಳಾಗಿ ಕಾವ್ಯ ಸ್ಥಾನದಲ್ಲಿ ಗಂಡಿನ ಕಡೆಯವ್ರ ಮುಂದೆ ಕೂತ್ಕೋಬೇಕಮ್ಮ. ನೀನು ಮದ್ವೆ ಹೆಣ್ಣಾಗಲ್ಲಿ ಕೂತ್ಕೊಂಡ್ರೆ ಸಮಸ್ಯೆಯಿಂದ ಪಾರಾಗ್ತೀವಿ. ಇಲ್ಲಾಂದ್ರೆ ನಮ್ಮ ಮರ್ಯಾದೆ ಬೀದಿಗೆ ಬರುತ್ತೆ. ಈ ರೀತಿಲಿ ಅತಿಥಿ ಆತ್ಮೀಯಳಾದ್ಲು. ಒಂದ್ ಕಡೆ ನಿಮ್ ಜಾತಕ ಇರೋ ಹುಡುಗಿ, ಇನ್ನೊಂದ್ ಕಡೆ ನಿಮ್ ಸಂಪ್ರದಾಯಗಳನ್ನ ಕಾಪಾಡ್ಬೇಕು ಅಂತ ಹೋರಾಟ ಮಾಡ್ತಿರೋ ಹುಡುಗಿ. ಇವ್ರಿಬ್ರಲ್ಲಿ ಯಾರ್ ನಿಮ್ ಸೊಸೆ ಆಗ್ತಾರೋ ನನ್ಗೆ ಅರ್ಥ ಆಗ್ತಿಲ್ಲ. ನಾನೇನ್ ಬರ್ತೀನಿ, ನನ್ಗೆ ತುಂಬಾ ಕೆಲ್ಸ ಇದೆ, ಬರ್ತೀನಿ. ಪುರೋಹಿತ್ರೆ, ಹೇಳಿ ಅಮ್ಮ. ಜಯಮ್ನವರು ನಮ್ಮ ಸಂಪ್ರದಾಯನ ಗೌರವಿಸಿ ಹೊರಟೋದ್ರು. ನಮ್ಮ ಆಚಾರ ಸಂಪ್ರದಾಯಗಳು ಯಾವಾಗಲೂ ಒಳ್ಳೆ ಸ್ಥಾನದಲ್ಲಿರೋ ಹಾಗೆ ನಾವು ಉತ್ಸವನ ಆಚರಿಸ್ಬೇಕು. ಸರಿನಮ್ಮ. ಹಾಗೆ ಇನ್ನೊಂದು ವಿಷಯ. ಹೇಳಿ ಅಮ್ಮ. ಅವನಿ ಎಲ್ಲೇ ಇದ್ರು ಅಲ್ಲಿ ಎಲ್ಲಾರ್ನೂ ಮೋಡಿ ಮಾಡಿ ಒಳ್ಳೆವಳಾಗಿ ನಿನಗೆ ಮರ್ಯಾದೆ ಇಲ್ದೇ ಇರೋ ಹಾಗೆ ಮಾಡ್ತಾಳೆ ಅಂದಿದ್ನಲ್ಲ, ಅದೇ ನಡೀತು. ಆ ಜಯಮ್ಮ ಅಂತವಳನ್ನೇ ಬದಲಾಯಿಸಿದಾಳೆ ಅಂದ್ರೆ ಚಿಕ್ಕ ವಿಷಯ ಅಲ್ಲ. ಮನೆ ಸೊಸೆ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ಬೇರೆ ಹೋಗಿದ್ದಾಳೆ. ಏನದು ಗುಸುಗುಸು? ಅಯ್ಯೋ ಏನಿಲ್ಲ ಅತ್ತೆ. ನಿನ್ನ ಅನುಮಾನಗಳಿಗೆ ಉತ್ತರ ಅಮ್ಮನವರ ಸಾಕ್ಷಿಯಾಗಿ ಊರಿನವ್ರು ಎಲ್ಲರ ಸಮ್ಮುಖದಲ್ಲಿ ಹೇಳ್ತಿದ್ದೀನಿ ಕೇಳಮ್ಮ. ಅವನಿ ನಮ್ಮ ಕುಟುಂಬದ ಮರ್ಯಾದೆನ ತುಂಬ ಸಲ ಕಾಪಾಡಿದಾಳೆ. ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಅಷ್ಟು ಮಾತ್ರಕ್ಕೆ ನಾನು ಅವನಿನ ಸೊಸೆಯಾಗಿ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ನನಗಾಗ್ಲಿ, ನನ್ನ ವಂಶಕ್ಕಾಗ್ಲಿ, ನನ್ನ ಊರಿಗಾಗ್ಲಿ ಜಾತಕನೇ ಮುಖ್ಯ. ಸೊಸೆ ಮಾಡ್ಕೋಬೇಕು ಅಂತಿದ್ದಿದ್ರೆ ಅವಳ ಗುಣ ನೋಡಿ ಯಾವತ್ತೋ ಮಾಡ್ಕೊಳ್ತಿದ್ದೆ. ಇನ್ನು ಪ್ರಸಾದ ಮಾಡಿರೋ ವಿಷಯದ ಬಗ್ಗೆ ಮಾತಾಡ್ಕೊಂಡಿದ್ರೆ ಅವಳು ಚಿಕ್ಕ ವಯಸ್ಸಿಂದ ಎಷ್ಟೋ ದೇವಸ್ಥಾನಗಳ ದರ್ಶನ ಮಾಡಿದಾಳೆ ಅಂತ ಇದಕ್ಕೂ ಮೊದಲೇ ಹೇಳಿದಾಳೆ. ಆ ಅನುಭವದಿಂದಾನೇ ಅಮ್ಮನವರ ಪ್ರಸಾದನ ನಾನು ಮಾಡೋ ಹಾಗೆ ಮಾಡೋದಕ್ಕಾಗಿದ್ದು. ಅಷ್ಟು ಮಾಡಿದ ಮಾತ್ರಕ್ಕೆ ಜಯಮ್ಮ ಅವರ ಅಂದ ಹಾಗೆ ಸೊಸೆ ಆಗೋ ಅರ್ಹತೆನ ಸಂಪಾದಿಸಿದ ಹಾಗಲ್ಲ. ನೋಡಿ ಪುರೋಹಿತ್ರೆ, ನಾವು ಕೇಳ್ಕೊಂಡಿರೋ ಹಾಗೆ ನಿಹಾರಿಕಾ ಶ್ರೀಕರ್ ಮದುವೆ ಮಾಡಿಕೊಂಡು ನಮ್ಮ ಸಂಪ್ರದಾಯಗಳನ್ನು ಪೂರ್ತಿಯಾಗಿ ಕಲ್ತ್ಕೊಂಡ್ಮೇಲೆ ನಮ್ಮೂರಿಗೆ ಕಾಲಿಡ್ತಾಳೆ. ಅಲ್ಲಿವರೆಗೂ ಯಾವುದೇ ಅನುಮಾನಕ್ಕೂ ಒಳಗಾಗದೆ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ. ಇಬ್ರು ಇಲ್ಲಿ ಬನ್ನಿ. ಇಬ್ಬರಿಗೂ ಅಮ್ಮನವರ ಆಶೀರ್ವಾದ ಬೇಕು ಪುರೋಹಿತ್ರೆ. ಪುರೋಹಿತ್ರೆ, ಅಮ್ಮನವರು ಕುಂಕುಮ ಕೊಡಿ. ಶ್ರೀಕರ್, ನಿಹಾರಿಕಾಗೆ ಕುಂಕುಮ ಹಚ್ಚು.
ಯಾಕಮ್ಮ? ನಿಹಾರಿಕನ್ನ ನಿನ್ನ ಹೆಂಡತಿಯಾಗಿ ಅಮ್ಮನವರು ಆಶೀರ್ವಾದ ಮಾಡ್ತಾರೆ. ಕುಂಕುಮ ಹಚ್ಚು ಶ್ರೀಕರ್. ನೀನೇ ಹಚ್ಚಿದ್ರೆ ಇನ್ನು ಒಳ್ಳೇದಲ್ವಾ ಅಮ್ಮ? ಶ್ರೀಕರ್, ಅಮ್ಮ ಹೇಳ್ದಾಗ ಮಾಡು. ವೇದವತಿ ಅಮ್ಮವ್ರು ಹೇಳ್ದ ಹಾಗೆ ಮದ್ವೆ ಆಗೋ ಜೋಡಿಗೆ ಅಮ್ಮನವ್ರ ಆಶೀರ್ವಾದ ಶ್ರೀರಾಮ ರಕ್ಷೆ ಇದ್ದ ಹಾಗೆ ಕಣಪ್ಪ. ಕುಂಕುಮ ಇಡಪ್ಪ. ನನ್ನ ಮನಸ್ಸಿಗೆ ದೊಡ್ಡ ರಿಲೀಫ್ ಸಿಗೋ ಕೆಲಸ ಮಾಡಿದ್ರಿ ಅತ್ತೆ. ಥ್ಯಾಂಕ್ ಯು ಸೋ ಮಚ್. 10 ಊರಿನ ಆನಂದಕ್ಕೆ ಕಾರಣ ಆಗ್ತಿದ್ಯಾ ನೀನು ಅಂತ. ನೀನು ಆನಂದವಾಗಿಲ್ಲ ಅಂದ್ರೆ ಹೇಗೆ? ಹೋಗ್ಬರ್ತೀವಿ ಪುರೋಹಿತ್ರೆ. ಒಳ್ಳೇದಾಗ್ಲಮ್ಮ. ನಡೀರಿ. ಏನು ಈ ಟಪ್ಪ ಸಂಪ್ರದಾಯಗಳು. ಇಷ್ಟೊತ್ತು AC ಇಲ್ಲದೆ ಈ ಜನರ ಮಧ್ಯ ಕಳೆದಿದ್ದೀನಿ ಅಂದರೆ ನಾನು ತುಂಬ ಗ್ರೇಟ್. ಅದ್ರ ಜೊತೆಗೆ ಮಂತ್ರವಾದಿ ಥರ ಈ ಕುಂಕುಮ ಬೇರೆ. ನಿಹಾರಿಕಾಗೆ ಕುಂಕುಮ ಹಚ್ಚು. ನಿಹಾರಿಕನ್ನ ನಿನ್ನ ಹೆಂಡತಿಯಾಗಿ ಅಮ್ಮನವರು ಆಶೀರ್ವಾದ ಮಾಡ್ತಾರೆ. ನಿನ್ ಜೊತೆ ಹೇಗೆ ಆಟ ಆಡ್ತೀನಿ ನೋಡು. ಋಷಿಗಳು ಮಾಡೋ ತಪಸ್ಗೆ ರಾಕ್ಷಸರು ಅಡ್ಡಿ ಮಾಡ್ದ ಹಾಗೆ ನಮ್ಮ ಊರಲ್ಲಿ ಹಬ್ಬ ಆಚರಿಸೋ ಪ್ರತಿ ಸಲನೂ ಯಾವುದೋ ಶಕುನಗಳು ಅಡ್ಡಿ ಮಾಡ್ತಿದ್ರು. ಕೊನೆಗೆ ಮಾತ್ರ ಎಲ್ಲರೂ ಜಯ ಸಾಧಿಸ್ಕೊಂಡೇ ಬರ್ತಿದ್ದೀವಿ. ಅದೆಲ್ಲ ಅನ್ನಪೂರ್ಣಮ್ಮ ದೇವಿ ದಯೆ. ಅಮ್ಮನವ್ರ ದಯೆ ಜೊತೆಗೆ ನಮ್ಮ ಅತ್ತೆಯವರ ಆಶೀರ್ವಾದ ಕೂಡ ಕೆಲಸ ಮಾಡಿದೆ.
ಒಳಗಡೆ ಹೋಗೋಣ ನಡೀರಿ. ಒಂದ್ ನಿಮಿಷ ಅಂಕಲ್.